ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಯಾವುದೇ ತರ ವ್ಲಾಗ್ ಮಾಡಕ್ ಬಂದಿಲ್ಲ ಅಥವಾ ಏನು ವ್ಲಾಗ್ಸ್ ನಿಮ್ಗೆ ಕೊಡಕ್ ಬಂದಿಲ್ಲ. ಸೊ ನಾನು ಇವತ್ತು ಮಾತಾಡಕ್ ಹೋಗ್ತಿರೋ ವಿಷಯ ಬಂದ್ಬಿಟ್ಟು ನೀವು ನೋಡಿರ್ತೀರ ಆಲ್ರೆಡಿ ತಮ್ನೆಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಆಗಿದೆ ನಮ್ಮ ಸಮೀರ್ ಅವ್ರದ್ದು, ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಯಾವುದೇ ತರ ಇಲ್ಲಿ ವಿಡಿಯೋ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಏನೋ ಅದ್ರ ಪರ ಮಾತಾಡೋದಾಗ್ಲಿ, ಆ ವಿಡಿಯೋನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಬಂದಿಲ್ಲ. ಸೊ ನಾನ್ ಮಾತಾಡ್ತಿರೋದು ಒಂದೇ ಗೈಸ್, ಏನಂದ್ರೆ ಸೊ ಇಷ್ಟು ವರ್ಷ ನಮಗ್ ಗೊತ್ತಿಲ್ದಿರೋ ಸತ್ಯ ಎಲ್ಲ ಹೊರಗಡೆ ಬಂದಿದೆ. ಸೀರಿಯಸ್ಲಿ ನಾನು ನೀವು ಎಲ್ರು ಕೂಡ ಇಷ್ಟು ವರ್ಷ ಧರ್ಮಸ್ಥಳ ಅನ್ನೋ ಒಂದು ದೇವಸ್ಥಾನನ, ನಮ್ಮ ಹಿಂದೂ ದೇವಾಲಯ, ನಮ್ಮ ಕನ್ನಡದವ್ರು ಕಟ್ಟಿರೋ ದೇವಾಲಯ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ನಮ್ಗೂ ನಿಮ್ಗೂ ಎಲ್ರಿಗೂ ಇವಾಗ ಒಂದು 2 days ಬ್ಯಾಕ್ ಇಂದಾನೆ ಗೊತ್ತಾಗಿದ್ದು ಅದು ಜೈನರು ಕಟ್ಟಿರೋ ದೇವಸ್ಥಾನ. ಅದಕ್ಕೆ ಕೇಳಿದ ತಕ್ಷಣ ಎಲ್ರು ಕೂಡ ಸಿಕ್ಕಾಪಟ್ಟೆ ದೊಡ್ಡ ಶಾಕ್ ಆಗಿರುತ್ತೆ. ಅಂಡ್ ಸೀರಿಯಸ್ಲಿ ಈ ವಿಡಿಯೋ 2 days ಇಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬಟ್ ಒಂದೇ ಹೇಳ್ಬೇಕಂದ್ರೆ, ಇಷ್ಟು ವಿಷಯನೂ ರಿಸರ್ಚ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿದಂತ ಮೊದಲನೇದಾಗಿ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವ್ರಿಗೆ, ಮತ್ತೆ ಇನ್ನೊಬ್ರಿಗೆ ಅವ್ರ ಹೆಸರು ತಗೊಳ್ಳೋದು ಬೇಡ, ಅಂಡ್ ಲಾಸ್ಟ್ ಸಮೀರ್ ಅವ್ರಿಗೆ. ಯಾಕಂದ್ರೆ ಈ ವಿಷಯ ಇಷ್ಟು ಸೆನ್ಸೇಷನ್ ಮೂಡಿಸ್ತಾ ಇರೋದು ಅದಕ್ಕೆ ಮೇನ್ ಕಾರಣ ಅಂಡ್ ಮೇಜರ್ ಕಾರಣನೇ ಸಮೀರ್ ಅವರು. ರಿಯಲಿ ವೆರಿ 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 ಹ್ಯಾಟ್ಸ್ ಆಫ್ ಸಮೀರ್ ಬಾಯ್. ಯಾಕಂದ್ರೆ ನೀವು ಇದನ್ನ ಬೆಳಕಿಗೆ ತಂದಿರ್ಲಿಲ್ಲ ಅಂದಿದ್ರೆ ಬಹುಶಃ ಗೊತ್ತಾಗ್ತಿರ್ಲಿಲ್ಲ. ನೀವೇನು ಆ ಗೌಡ್ರು ಅಂತ ಮೆನ್ಷನ್ ಮಾಡಿದಿರೋ ಅದು ಎಲ್ರಿಗೂ ಗೊತ್ತಾಯ್ತು, ಆ ಗೌಡ್ರು ಯಾರು ಏನು ಅಂತ ಅಂದಿದ್ರು. ಬಟ್ ಸೀರಿಯಸ್ಲಿ ನಮ್ಗೆ ಈ ವಿಷಯನ ಗೊತ್ತಾಗ್ತಿರ್ಲಿಲ್ಲ. ನೀವೇನಾದ್ರೂ ನಮ್ಗೆ ಇದನ್ನ ಇಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಅಂದಿದ್ರೆ. ಇನ್ನೊಂದನ್ನ ಪಾಯಿಂಟ್ ಔಟ್ ಮಾಡಿ, ಸೊ ಧರ್ಮಸ್ಥಳದಲ್ಲಿ ಇದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕ್ರೈಮ್ಗಳು ನಡೆದಿದೆ, ಅದಕ್ಕೆ ಬೆಳಕಿಗೂ ಕೂಡ ಬಂದಿಲ್ಲ. ಇವಾಗ್ಲೇ ನಮಗೂ ನಿಮ್ಗೂ ಎಲ್ರಿಗೂ ಗೊತ್ತಾಗ್ತಿರೋದು. ನಾವು ಸೌಜನ್ಯ ಕೇಸ್ ಮಾತ್ರ ನಮ್ಗೆ ಡೀಟೇಲ್ ಆಗಿ ಗೊತ್ತಿತ್ತು, ಬಟ್ ಕಂಪ್ಲೀಟ್ ಸ್ಟೋರಿ ಏನ್ ನಡೆದಿದೆ ಅಂತ ನಮಗ್ ಗೊತ್ತಾಗಿದೆ ಇವಾಗ್ಲೇ ಸೌಜನ್ಯ ಅನ್ನೋ ಹುಡುಗಿ ಕೇಸಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಆ ವಿಡಿಯೋದಲ್ಲಿ ಸಮೀರ್ ಅವ್ರ ವಿಡಿಯೋದಲ್ಲಿ ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿರೋದ್ರಿಂದ ಸೌಜನ್ಯಗೂ, ಯಮುನಾ ಮತ್ತೆ ಅವರ ಯಜಮಾನ್ರಿಗೂ, ಮತ್ತೆ ಆ ಬ್ಯಾಂಕ್ ಮ್ಯಾನೇಜರ್ಗೂ, ಮತ್ತೆ ಇನ್ನೊಬ್ರು ಟೀಚರ್ಗೂ, ಕಂಪ್ಲೀಟ್ ಆಗಿ ಈ ಕೇಸ್ಗೂ ಅಂಡ್ ಇಷ್ಟು ಇನ್ಸಿಡೆಂಟ್ಸ್ಗೂ ಕಾರಣ ಆಗಿರೋದು ಒಬ್ರೇ ಅಂತ ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಸೊ ಅವ್ರು ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಅಂಡ್ ಏನಂದ್ರೆ ಸಿಕ್ಕಾಪಟ್ಟೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಸಿಕ್ಕಾಪಟ್ಟೆ ನಂಬಿಕೆ ಇಕ್ಕಿರ್ತೀವಿ. ಯಾಕಂದ್ರೆ ಯಾರೇ ಆಗ್ಲಿ ಗುರು, ಒಂದು ಪರ್ಸ್ ಕಳ್ಕೊಳ್ಳಿ ಅಥವಾ ಬೈಕ್ ಕಳ್ಕೊಳ್ಳಿ, ಕಳ್ತನ ಆಗ್ಲಿ ಅಥವಾ ಏನೇ ಒಂದಾಗ್ಲಿ, ಇವಾಗ ಏನೋ ಒಂದು ಗೊತ್ತಿಲ್ದಂಗ ಅನಾಹುತ ಏನೇ ಆದ್ರೂ ಕೂಡ ನಾವು ಫಸ್ಟ್ ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಯಾಕಂದ್ರೆ ನಾವು ದೇವ್ರನ್ನ ನಂಬ್ತೀವೋ ಇಲ್ವೋ ನಮಗ್ ಗೊತ್ತಿಲ್ಲ, ಬಟ್ ಪೊಲೀಸ್ ಸ್ಟೇಷನ್ ಹೋಗಿ ಸರ್ ಪ್ಲೀಸ್ ದಯವಿಟ್ಟು ಹುಡ್ಕೊಡಿ ಸರ್, ಪ್ಲೀಸ್ ಸರ್ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ, ಇಲ್ಲ ನಮ್ಗೆ ಇವ್ರು ಸಹಾಯ ಮಾಡೇ ಮಾಡ್ತಾರೆ, 100% ಮಾಡ್ತಾರೆ, ಲೈಕ್ ನಾವ್ ಇವ್ರನ್ನ ನಂಬೋದು ಅಂತ ಎಲ್ಲ. ಯಾಕಂದ್ರೆ ಆತರ ಬ್ಲೈಂಡ್ನೆಸ್ ಎಲ್ಲ ಹೋಗೋದು, ಪೊಲೀಸ್ ಅವ್ರು ಇದಾರೆ ಸಹಾಯ ಮಾಡ್ತಾರೆ ಅಂತ. ಬಟ್ ನಿಜ ಕೇಸಲ್ಲಿ ನೋಡಿ, ಆ ಮೇಜರ್ ಕೇಸಲ್ಲಿ ಆ ಸೌಜನ್ಯ ಕೇಸ್ ಆಗಿರ್ಬೋದು, ಇನ್ನೆಲ್ಲ ಬೇರೆ ಎಲ್ಲಾ ಕೇಸ್ ಆಗಿರ್ಬೋದು, ಪೊಲೀಸವರು ಒಂದು ಸ್ವಲ್ಪ ಕೂಡ ಅವರು ಇನ್ವೆಸ್ಟಿಗೇಷನ್ ಮಾಡಲ್ಲ. ಅದನ್ನ ಕಂಪ್ಲೀಟ್ ಮಿಸ್ಲೀಡ್ ಮಾಡ್ಬಿಟ್ಟು ಒಬ್ಬ ಅಮಾಯಕನ ಮೇಲೆ, ಆ ಸಂತೋಷ್ ರಾವ್ ಅಂತ ಏನಿದಾನೆ ಪಾಪ, ಅವನು ತುಂಬಾ 10 ವರ್ಷ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬಿಟ್ಟು ಹೊರಗಡೆ ಬಂದಿದ್ದಾನೆ. ಪಾಪ ಅವನು ಏನಂತಾರೆ, ಪಾಪ ಅಮಾಯಕನ 10 ವರ್ಷ ಜೈಲು ಕೊಯ್ಯಂಗಾಯ್ತು. ಸೊ ಇದರಿಂದ ಒಂದು ಅರ್ಥ ಮಾಡ್ಕೊಬೇಕು, ದುಡ್ಡಿರೋದೇ ದುನಿಯಾ. ಅಂಡ್ ಈ ಕರಪ್ಷನ್ ಅನ್ನೋದು ಗುರು, ಫಸ್ಟ್ ಆಫ್ ಆಲ್ ಈ ಕರಪ್ಷನ್ ಅನ್ನೋದು ಹೋಗ್ಬೇಕು. ನಾವು ನೀವು ಎಲ್ಲಾ ಬಡ್ಕೊಂತೀವಿ ಕರಪ್ಷನ್ ಅನ್ನೋದು ಹೋಗ್ಬೇಕು, ಕರಪ್ಷನ್ ಅನ್ನೋದು ಹೋಗ್ಬೇಕು ಅಂತ. ಬಟ್ ಹೇಳ್ತೀನಿ, ನಾವೆಲ್ಲ ಇನ್ನ ಎಷ್ಟೇ ಜನರೇಷನ್ ಬಂದ್ರು ಈ ಕರಪ್ಷನ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ 100% ಆಗಲ್ಲ. ಇದಂತೂ ಪಕ್ಕ. ಯಾವ ತರ ಮಿಸ್ಲೀಡ್ ಮಾಡಿದ್ದಾರೆ ಪೊಲೀಸ್ ಅವರೇ. ಸೀರಿಯಸ್ಲಿ ಇವರೇ ಈ ತರ ಮಾಡ್ಬಿಟ್ರೆ, ಆಗಿನ ಕಾಲದಲ್ಲೇ, ಇವಾಗ ಬಿಟ್ಟಾಕಿ ಇವಾಗ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ ಕರಪ್ಷನ್ ಅಂತೂ. ಆಗಿನ ಕಾಲದಲ್ಲಿ ಹಂಗ್ ಮಾಡಿದಾರೆ ಅಂದ್ರೆ ನಮ್ಗೆ ನಿಜ ಗೊತ್ತಿಲ್ಲ ಈ ನಾರ್ಮಲ್ ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆ, ನಮ್ಮಂತ ನಿಮ್ಮಂತ ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆ ಸೀರಿಯಸ್ ಆಗಿ ಗೊತ್ತಾಗಲ್ಲ. ಈ ತರ ಒಂದು ಮಿಸ್ಲೀಡ್ ಮಾಡ್ಬಿಟ್ಟು ಅವರೇ ಇದು ಮಾಡಿ ಏನೋ ಆಗುತ್ತೆ. ಯಾರ ಮೇಲೆ ನಂಬಿಕೆ ಇಕ್ಕಣ? ನಿಜ ನಾವು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಏನೇ ಸಿಚುವೇಶನ್ ಆಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಬೇಡವಾ ಅಂತ ಅನ್ಸ್ಬಿಡ್ತೇವೆ ಬ್ರೋ ಸೀರಿಯಸ್ಲಿ. ಬಟ್ ಸಮೀರ್ ಬಾಯ್, ನೀವು ಮಾಡಿರೋ ಈ ಒಂದು ಏನಂತಾರೆ
ಈ 39 ನಿಮಿಷ ಏನ್ ಕ್ಲಾರಿಟಿ ಅಂಡ್ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ರೀತಿ, ನಿಮ್ಮ ಒಂದು ಆ ಕಂಪ್ಲೀಟ್ ಜನರಿಗೆ ಆ ಸತ್ಯ ಹೋಗ್ಬಾರ್ದು ಗುರು, ಸತ್ಯ ಯಾವತ್ತಿದ್ರು ಎಲ್ರು ಗೊತ್ತಾಗ್ಬೇಕು ಅಂತ ನಿಮ್ಮ ಡೆಡಿಕೇಶನ್ ಅಂಡ್ ಇನ್ನ ಮಿಕ್ಕಿದ ಥರ್ಡ್ ಯೂಟ್ಯೂಬ್ ಚಾನಲ್ ಆಗ್ಲಿ ಇನ್ನ ಮಿಕ್ಕಿದವ್ರಿಗಾಗ್ಲಿ ನಿಮ್ಮ ಒಂದು ಡೆಡಿಕೇಶನ್ಗೆ ಮತ್ತೆ ಆ ಸತ್ಯನ ಸಾವಾಗ್ಬಾರ್ದು ಗುರು, ಸತ್ಯ ಯಾವತ್ತಿದ್ರು ಗೆಲ್ಬೇಕು ಅಂತ. ಅಂಡ್ ನಾನು ಕೇಳ್ಕೊಂತಿರೋದು ಒಂದೇ ಗುರು, ನಮ್ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಎಸ್ಪೆಷಲಿ ನಮ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂಡ್ ಯೂಟ್ಯೂಬರ್ಸ್ಗೆ ದಯವಿಟ್ಟು ನಾವು ಈ ಟೈಮಲ್ಲಿ ಸಮೀರ್ ಅವ್ರ ಜೊತೆಗಿರ್ಬೇಕು. ಯಾಕಂದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು. ಯಾಕಂದ್ರೆ ಅವರು ಯಾರು ಮಾಡಕ್ ಆಗದೆ ಇರೋದನ್ನ ಸಮೀರ್ ಅವರು ನೀಡಂಗ್ ಮಾಡಿದ್ದಾರೆ. ಅಂಡ್ ಇಷ್ಟು ವರ್ಷ ಆಲ್ಮೋಸ್ಟ್ 12-13 ವರ್ಷ ಆದ್ಮೇಲೆ ಏನೇನ್ ನಡೆದಿದೆ ಆ ಕೇಸಲ್ಲಿ ಅಂತ ಕಂಪ್ಲೀಟ್ ಆಗಿ ಹೊರಗಡೆ ಹೇಳ್ತಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಸಿಕ್ಕಾಪಡೆ ಇಂಪಾರ್ಟೆಂಟ್ ಸಮೀರ್ ಅವ್ರಿಗೆ. ಸೊ ಪಾಪ ಅವರ ನಂಬರ್ನ ಇದ್ ಮಾಡಿದಾರಂತೆ, ಏನಂತಾರೆ, ನಂಬರ್ನ ಇಶ್ಯೂ ಮಾಡಿದ್ದಾರೆ, ಹ್ಯಾಕ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಥ್ರೆಟ್ನಿಂಗ್ ಕಾಲ್ಸ್ ಬರ್ತಿದೆ. ಸೊ ಪಾಪ ಅವ್ರು ಇದ್ರ ಒಬ್ಬ ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಇದು ಕಾಮನ್. ಸೊ ಸಮೀರ್ ಭಾಯ್ ಡೋಂಟ್ ವರಿ, ನಮ್ಮೆಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂಡ್ ಯೂಟ್ಯೂಬರ್ಸ್ ನಿಮ್ ಜೊತೆಗೆ ಇದ್ದೇ ಇರ್ತೀವಿ, ತಲೆ ಕೆಡಿಸ್ಕೊಂಬೇಡಿ. ಸೊ ಹ್ಯಾಟ್ಸ್ ಆಫ್ ಒನ್ಸ್ ಅಗೇನ್ ನಿಮ್ ಕೆಲ್ಸಕ್ಕೆ. ಸೊ ನಿಮ್ಮ ಈ ವಿಡಿಯೋ ಇಂದ ಆ ಕೇಸ್ ಮತ್ತೆ ರಿಓಪನ್ ಆಗ್ತಿದೆ ಅಂತ ಗೊತ್ತಾಯ್ತು. 100% ಒಂದು ಒಳ್ಳೆ ನ್ಯಾಯ ಸಿಗುತ್ತೆ. ಅಂಡ್ ತಲೆ ಕೆಡಿಸ್ಕೊಂಬೇಡಿ ಸಮೀರ್ ಭಾಯ್, ನಿಮ್ಮ ಈ ಕೆಲಸ ಹಿಂಗೆ ಮುಂದುವರಿಲಿ. ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್. ಅಂಡ್ ಎಲ್ಲರೂ ಬರೀ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಲ್ಲ, ಎಲ್ಲರೂ ಕೂಡ ಸಮೀರ್ ಅವ್ರ ಜೊತೆ ನಿಂತ್ಕೊಳ್ಳೋಣ. ಜಸ್ಟಿಸ್ ಫಾರ್ ಸಮೀರ್, ಸೀರಿಯಸ್ಲಿ. ಅಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.